ಜೈ ಶ್ರೀಕೃಷ್ಣ ಸ್ನೇಹಿತರೆ, ಮಿತ್ರರೇ, ಈ ಜಗತ್ತಿನಲ್ಲಿ ದೇವರ ಇಚ್ಛೆಯಿಲ್ಲದೆ ಏನೂ ನಡೆಯುವುದಿಲ್ಲ. ನೀವು ಬಹಳ ಅದೃಷ್ಟವಂತರು. ಏಕೆಂದರೆ ಭಗವಾನ್ ಶ್ರೀಕೃಷ್ಣನ ಪ್ರೇರಣೆಯಿಂದಲೇ ನೀವು ಶ್ರೀಮದ್ ಭಗವದ್ಗೀತೆಯ ಅಮೂಲ್ಯ ವಿಚಾರಗಳನ್ನು ಒಳಗೊಂಡಿರುವ ಈ ವಿಡಿಯೋವನ್ನು ನೋಡಲು ಮನಸ್ಸು ಮಾಡಿದ್ದೀರಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ತಪ್ಪದೇ ಕೊನೆಯವರೆಗೂ ನೋಡಿ. ಶಾಂತ ಮನಸ್ಸಿನಿಂದ ಇದರ ಮಾತುಗಳನ್ನು ಕೇಳಿ ಮತ್ತು ಅರ್ಥ ಮಾಡಿಕೊಳ್ಳಿ. ಅದಾದ ನಂತರ ನಿಮ್ಮ ಆಲೋಚನೆಗಳಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಬಹಳ ದೊಡ್ಡ ಸಕಾರಾತ್ಮಕ ಬದಲಾವಣೆಗಳು ಖಂಡಿತವಾಗಿ ಬರುತ್ತವೆ ಎಂಬ ನಂಬಿಕೆ ನನಗೆ ಸಂಪೂರ್ಣವಾಗಿದೆ. ಯಾರು ಶ್ರೀಮದ್ ಭಗವದ್ಗೀತೆಯ ಆಶ್ರಯಕ್ಕೆ ಬಂದು ಭಗವಾನ್ ಶ್ರೀಕೃಷ್ಣನು ಹೇಳಿದ ಮಾತುಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾರೋ ಅವರು ತಮ್ಮ ಎಲ್ಲ ದುಃಖಗಳು ಮತ್ತು ಕಷ್ಟಗಳಿಂದ ಮುಕ್ತರಾಗಿ ಜೀವನದಲ್ಲಿ ಯಶಸ್ಸು ಮತ್ತು ಆನಂದವನ್ನು ಪಡೆಯುತ್ತಾರೆ. ಗೀತೆಯ ಈ ಜ್ಞಾನವು ಅಮೃತದಿಂದ ತುಂಬಿದೆ. ಇದು ಮನುಷ್ಯನ ಸತ್ತ ಮನಸ್ಸಿಗೆ ಮತ್ತು ನಿರಾಶಾದಾಯಕ ಜೀವನಕ್ಕೆ ಹೊಸ ಜೀವ ತುಂಬುತ್ತದೆ. ಹಾಗಾದರೆ ಶ್ರೀಮದ್ ಭಗವದ್ಗೀತೆಯ ಮೊದಲ ಅಮೂಲ್ಯ ವಚನವನ್ನು ಪ್ರಾರಂಭಿಸೋಣ. ಮೊದಲ ಅಮೂಲ್ಯ ವಚನ: ಜೀವನದಲ್ಲಿ ಎಂದಿಗೂ ನಿಮ್ಮನ್ನು ಯಾರದ್ದೇ ಅವಲಂಬಿತರನ್ನಾಗಿ ಅಥವಾ ಮೊಹತಾಜಾಗಿ ಮಾಡಿಕೊಳ್ಳಬೇಡಿ. ಏಕೆಂದರೆ ನೀವು ಯಾರ ಮೇಲೂ ಅವಲಂಬಿತರಾಗಿಲ್ಲದಿದ್ದರೆ ಯಾರು ನಿಮಗೆ ದುಃಖ ನೀಡಲು ಸಾಧ್ಯವಿಲ್ಲ, ಯಾರು ನಿಮ್ಮ ಲಾಭ ಪಡೆಯಲು ಸಾಧ್ಯವಿಲ್ಲ. ನೀವು ಯಾವ ವ್ಯಕ್ತಿಯ ಅವಲಂಬಿತರಾಗುತ್ತೀರೋ ಅವರು ನಿಮ್ಮಿಂದ ಲಾಭ ಪಡೆಯಲು ಪ್ರಾರಂಭಿಸುತ್ತಾರೆ. ನೀವು ನಿಮ್ಮ ಜೀವನವನ್ನು ಯಾರದ್ದೇ ಅವಲಂಬಿತರನ್ನಾಗಿ ಮಾಡಿದ ದಿನದಿಂದ ನೀವು ಅವರ ಗುಲಾಮಗಿರಿಯನ್ನು ಮಾಡಬೇಕಾಗುತ್ತದೆ. ಬೇರೆಯವರ ವಿಷಯ ಬಿಡಿ, ತಮ್ಮ ನೌಕರರು ಅಥವಾ ಮನೆ ಕೆಲಸದವರ ಅವಲಂಬಿತರಾಗುವ ಜನರು ಅವರ ಎಲ್ಲ ವರ್ತನೆಗಳನ್ನು ಸಹಿಸಲು ಪ್ರಾರಂಭಿಸುತ್ತಾರೆ. ಏಕೆಂದರೆ ಅವರಿಗೆ ಗೊತ್ತಿರುತ್ತದೆ, ನಿಮ್ಮ ಕೆಲಸ ಅವರ ಸಹಾಯವಿಲ್ಲದೆ ನಡೆಯುವುದಿಲ್ಲ ಮತ್ತು ನೀವು ಸ್ವಂತವಾಗಿ ಅಷ್ಟು ಕೆಲಸ ಮಾಡಲು ಸಾಧ್ಯವಿಲ್ಲ. ಬೇರೆ ಯಾರೂ ಸಿಗುತ್ತಿಲ್ಲ ಎಂಬುದು ಅವರಿಗೆ ತಿಳಿದಾಗ ಅವರು ನಿಮ್ಮನ್ನು ತೊಂದರೆಗೊಡಲು ಪ್ರಾರಂಭಿಸುತ್ತಾರೆ. ಆದರೆ ನೀವು ನಿಮ್ಮ ಕೆಲಸವನ್ನು ಸ್ವಂತವಾಗಿ ಮಾಡಬಹುದು ಅಥವಾ ನಿಮಗೆ ಸಾವಿರಾರು ಬೇರೆ ಆಯ್ಕೆಗಳು ಸಿಗಬಹುದು ಎಂದು ಅವರಿಗೆ ತಿಳಿದಾಗ ಅವರು ಸುಮ್ಮನೆ ತಮ್ಮ ಕೆಲಸವನ್ನು ಮಾಡುತ್ತಾರೆ. ನೀವು ನಿಮ್ಮ ಬಾಸ್ ತಪ್ಪು ಮಾಡುವಾಗಲೂ ಅವರ ಹಿಂಸೆಯನ್ನು ಸಹಿಸುತ್ತಿದ್ದರೆ ಅವರಿಗೆ ಸ್ಪಷ್ಟವಾಗುತ್ತದೆ ನೀವು ಅವರ ಅವಲಂಬಿತರು ಎಂದು. ಆಮೇಲೆ ಅವರು ಅದರ ಸಂಪೂರ್ಣ ಲಾಭ ಪಡೆಯುತ್ತಾರೆ. ಅಷ್ಟೇ ಅಲ್ಲ, ನೀವು ವಾಸಿಸುವ ಮನೆ, ಕುಟುಂಬದಲ್ಲಿಯೂ ಯಾರದ್ದೇ ಅವಲಂಬಿತರಾಗಿದ್ದರೆ ಅವರು ನಿಮ್ಮನ್ನು ಸಂಪೂರ್ಣವಾಗಿ ಹಿಂಡಿ ಹಾಕುತ್ತಾರೆ. ಏಕೆಂದರೆ ನೀವು ಅಲ್ಲಿ 24 ಗಂಟೆಗಳ ಕಾಲ ಇರುತ್ತೀರಿ, ಬೇರೆ ಎಲ್ಲಿಗೂ ಹೋಗಲು ಸಾಧ್ಯವಿಲ್ಲ. ಆ ವ್ಯಕ್ತಿ ನಿಮ್ಮ ತಲೆಯ ಮೇಲೆ ನೃತ್ಯ ಮಾಡುತ್ತಾನೆ, ನಿಮ್ಮನ್ನು ಸಂಪೂರ್ಣವಾಗಿ ತನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳುತ್ತಾನೆ. ಜನರು ತಮಗಿಂತ ದುರ್ಬಲ ವ್ಯಕ್ತಿಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಬಹಳ ಇಷ್ಟಪಡುತ್ತಾರೆ. ನೀವು ಸಾವಿರಾರು ಜನರಿಗೆ ಒಳ್ಳೆಯದು ಮಾಡಿದ್ದರೂ, ಅವರಿಗೆ ಸಂತೋಷ ನೀಡುವ ಪ್ರತಿ ಕೆಲಸವನ್ನು ಮಾಡಿದ್ದರು, ಅಂತಹ ಜನರು ನಿಮ್ಮ ಕುಟ್ಟಿಗೆಯನ್ನು ಹಿಡಿದುಕೊಂಡೇ ಇರುತ್ತಾರೆ. ನಿಮ್ಮಲ್ಲಿ ಯಾವುದಾದರೂ ಪ್ರತಿಭೆ ಇದ್ದರೆ ನಿಮ್ಮ ರೆಕ್ಕೆಗಳನ್ನು ಕತ್ತರಿಸಲಾಗುತ್ತದೆ. ನೀವು ಜೀವನದಲ್ಲಿ ಮುಂದೆ ಬರದಂತೆ ನಿಮ್ಮೊಂದಿಗೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಲಾಗುತ್ತದೆ. ಯಾರದ್ದೇ ಮೊಹತಾಜಾಗಿರುವುದು ಸಾಯುವುದಕ್ಕಿಂತಲೂ ಕೆಟ್ಟದ್ದು. ನೀವು ಗಮನಿಸಿದ್ದೀರಾ? ನಿಮ್ಮ ಜೀವನವನ್ನು ಹಾಳು ಮಾಡುವವರು ಯಾರು ಎಂದರೆ ನೀವು ಯಾರ ಅವಲಂಬಿತರಾಗುತ್ತೀರೋ ಅವರೇ. ನಿಮ್ಮ ಎಲ್ಲ ದುಃಖಗಳು ನೀವು ಯಾರ ಅವಲಂಬಿತರಾಗುತ್ತೀರೋ ಅಲ್ಲಿಂದಲೇ ಪ್ರಾರಂಭವಾಗುತ್ತವೆ. ಅವಲಂಬನೆ ಕೇವಲ ಶರೀರ ಅಥವಾ ಕೆಲಸದ ವಿಷಯದಲ್ಲಿ ಮಾತ್ರ ಇರುವುದಿಲ್ಲ. ದೊಡ್ಡ ಅವಲಂಬನೆ ಮನಸ್ಸಿಂದು. ಜೀವನದಲ್ಲಿ ನಮಗೆ ಯಾರಾದರೂ ಬೇಕು, ನಮ್ಮನ್ನು ನಿಭಾಯಿಸಲು, ಇಲ್ಲದಿದ್ದರೆ ನಾವು ಸಂತೋಷವಾಗಿರಲು ಸಾಧ್ಯವಿಲ್ಲ ಎಂದು ಭಾವಿಸುತ್ತೇವೆ. ಒಂಟಿತನವನ್ನು ಜನರು ಸಹಿಸಲು ಸಾಧ್ಯವಿಲ್ಲ. ಆಮೇಲೆ ಹಲವಾರು ಬಾರಿ ನೀವು ಜನರೊಂದಿಗೆ ಸೇರಿಕೊಳ್ಳುತ್ತೀರಿ. ಅವರು ನಿಮ್ಮ ಈ ಮಾನಸಿಕ ಅವಲಂಬಿತತನದ ಸಂಪೂರ್ಣ ಲಾಭವನ್ನು ಪಡೆಯುತ್ತಾರೆ. ನಿಮ್ಮ ಜೀವನದಲ್ಲಿ ಸ್ವಲ್ಪ ಸಂತೋಷ ಬರಲೆಂದು ನೀವು ಅವರೊಂದಿಗೆ ಸಂಬಂಧವನ್ನು ಬೆಳೆಸುತ್ತೀರಿ. ಆದರೆ ಆ ಜನರು ನಿಮ್ಮನ್ನು ರಕ್ತದ ಕಣ್ಣೀರು ಹಾಕುವಂತೆ ಮಾಡುತ್ತಾರೆ. ನಿಮ್ಮ ಇಡೀ ಜೀವನವನ್ನೇ ನರಕವನ್ನಾಗಿ ಮಾಡುತ್ತಾರೆ. ಒಂದು ಮಾತನ್ನು ನೆನಪಿಟ್ಟುಕೊಳ್ಳಿ, ತಂದೆ ತಾಯಿಗಳ ಹೊರತು ಈ ಜಗತ್ತಿನಲ್ಲಿ ಯಾರೂ ನಿಮಗೆ ನಿಸ್ವಾರ್ಥವಾಗಿ ಪ್ರೀತಿಸುವುದಿಲ್ಲ. ನೀವು ಯಾರ ಅವಲಂಬಿತರಾಗುತ್ತೀರೋ
ಅವರು ನಿಮ್ಮಿಂದ ಲಾಭ ಪಡೆಯದೇ ಬಿಡುವುದಿಲ್ಲ. ಆದ್ದರಿಂದ ಜೀವನದಲ್ಲಿ ಎಂದಿಗೂ ನಿಮ್ಮನ್ನು ಯಾರದ್ದೇ ಅವಲಂಬಿತರನ್ನಾಗಿ ಅಥವಾ ಮೊಹತಾಜಾಗಿ ಮಾಡಿಕೊಳ್ಳಬೇಡಿ. ಈಗ ಶ್ರೀಮದ್ ಭಗವದ್ಗೀತೆಯ 2ನೇ ಅಮೂಲ್ಯವಚನ. ನಿಮ್ಮ ಸಂತೋಷ ಮತ್ತು ನಿಮ್ಮ ದುಃಖವನ್ನು ಎಲ್ಲರ ಮುಂದೆ ವ್ಯಕ್ತಪಡಿಸಬೇಡಿ, ಏಕೆಂದರೆ ಜನರು ನಿಮ್ಮ ಸಂತೋಷದ ಮೇಲೆ ದೃಷ್ಟಿ ಹಾಕುತ್ತಾರೆ ಮತ್ತು ನಿಮ್ಮ ದುಃಖದಲ್ಲಿ ನಿಮ್ಮನ್ನು ಗೇಲಿ ಮಾಡಲು ಪ್ರಾರಂಭಿಸುತ್ತಾರೆ. ನಿಮ್ಮ ಸಂತೋಷದಿಂದ ಯಾರೂ ಸಂತೋಷವಾಗುವುದಿಲ್ಲ. ಜನರಿಗೆ ಅಸೂಯೆ ಇರುತ್ತದೆ. ಆದ್ದರಿಂದ ಪ್ರತಿ ಬಾರಿಯೂ ಕಣ್ಣಲ್ಲಿ ನೀರು ತರಬೇಡಿ. ಪ್ರತಿ ಗಾಯವನ್ನು ಎಲ್ಲರಿಗೂ ತೋರಿಸಬೇಡಿ. ಈ ಜಗತ್ತಿನಲ್ಲಿ ಜನರು ಕೈಯಲ್ಲಿ ಉಪ್ಪನ್ನು ಹಿಡಿದುಕೊಂಡು ತಿರುಗಾಡುತ್ತಾರೆ. ಆದ್ದರಿಂದ ನಿಮ್ಮ ಪ್ರತಿಯೊಂದು ನೋವನ್ನು ಎಲ್ಲರಿಗೂ ತೋರಿಸಬೇಡಿ. ಜನರು ದುಃಖಿತ ವ್ಯಕ್ತಿಯನ್ನು ಇನ್ನಷ್ಟು ದುಃಖಿತರನ್ನಾಗಿಸಲು ಮತ್ತು ಸಂತೋಷವಾಗಿರುವವರನ್ನು ತೊಂದರೆಗೊಳಿಸಲು ಕಾಯುತ್ತಿರುತ್ತಾರೆ. ನಿಮ್ಮ ಮನಸ್ಸಿನ ಸ್ಥಿತಿಯನ್ನು ನಿಮ್ಮ ಜೊತೆಯೇ ಇಟ್ಟುಕೊಳ್ಳಿ. ಅದನ್ನು ಅರ್ಥಮಾಡಿಕೊಳ್ಳುವ ಸಾಮರ್ಥ್ಯ ಇರುವವರಿಗೆ ಮಾತ್ರ ಹೇಳಿ. ಸ್ನೇಹಿತರೆ, ಮುಂದುವರಿಯುವ ಮೊದಲು ಒಂದು ವಿನಂತಿ. ಈ ವಿಡಿಯೋದಿಂದ ನಿಮಗೆ ಏನಾದರೂ ಕಲಿಯಲು ಸಿಗುತ್ತಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ನೀವು ಈ ಚಾನೆಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗಾದರೆ ಮುಂದುವರೆಯೋಣ. ಶ್ರೀಮದ್ ಭಗವದ್ಗೀತೆಯ 3ನೇ ಅಮೂಲ್ಯವಚನ. ಜೀವನದಲ್ಲಿ ಏನಾಗುತ್ತದೋ ಅದು ಅಂತಿಮವಾಗಿ ಒಳ್ಳೆಯದಕ್ಕಾಗಿಯೇ. ಅದು ವರ್ತಮಾನವಾಗಲಿ, ಭವಿಷ್ಯವಾಗಲಿ ಅಥವಾ ಭೂತಕಾಲವಾಗಲಿ. ಈ ಮಾತು ಕೇಳಲು ಸರಳವಾಗಿದ್ದರೂ ಅದನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಸ್ವೀಕರಿಸುವುದು ಬಹಳ ಕಷ್ಟ. ವಿಶೇಷವಾಗಿ ಜೀವನದಲ್ಲಿ ದುಃಖ, ಕಷ್ಟ ಅಥವಾ ಅನ್ಯಾಯ ಎದುರಾದಾಗ ಆ ಸಮಯದಲ್ಲಿ ನಮಗೆ ಇಡೀ ಜಗತ್ತೇ ತಪ್ಪು ಮತ್ತು ಸ್ವಾರ್ಥವೆಂದು ತೋರುತ್ತದೆ. ನಡೆಯುತ್ತಿರುವ ಘಟನೆ ನಮ್ಮ ಒಳ್ಳೆಯದಕ್ಕಾಗಿಯೇ ನಡೆಯುತ್ತಿದೆ ಎಂದು ನಂಬಲು ಬಹಳ ಕಷ್ಟವಾಗುತ್ತದೆ. ಜೀವನದಲ್ಲಿ ನಮಗೆ ಹತ್ತಿರದವರಿಂದ ನೋವಾದಾಗ ಅಥವಾ ನಮ್ಮೊಂದಿಗೆ ಅನ್ಯಾಯವಾದಾಗ ನಮ್ಮ ಜಗತ್ತೇ ಮುರಿದು ಬಿದ್ದಂತೆ ಅನಿಸುತ್ತದೆ. ಆದರೆ ಸತ್ಯವೇನೆಂದರೆ, ಇದೇ ಕಷ್ಟಗಳು ನಮ್ಮನ್ನು ಇನ್ನಷ್ಟು ಬಲಶಾಲಿಗಳನ್ನಾಗಿ, ಸಮರ್ಥರನ್ನಾಗಿ ಮಾಡುತ್ತವೆ. ಈ ಕಷ್ಟಗಳು ನಮಗೆ ಜೀವನದ ಸತ್ಯವನ್ನು ಪರಿಚಯಿಸುತ್ತವೆ. ಯಾರು ನಮ್ಮ ನಿಜವಾದವರು, ಯಾರು ಅಲ್ಲ ಎಂಬುದನ್ನು ತೋರಿಸುತ್ತವೆ. ಇದು ಮಗು ತನ್ನ ತಾಯಿಯಿಂದ ಕಹಿ ಔಷಧಿಯನ್ನು ಕುಡಿಯುವಂತೆಯೇ. ಮಗುವಿಗೆ ಆ ಔಷಧಿ ಇಷ್ಟವಾಗುವುದಿಲ್ಲ, ಆದರೆ ಅದೇ ಔಷಧಿ ಅದರ ಕಾಯಿಲೆಯನ್ನು ಗುಣಪಡಿಸುತ್ತದೆ. ಹಾಗೆಯೇ ಜೀವನದ ಕಠಿಣ ಅನುಭವಗಳು ನಮ್ಮನ್ನು ವಿಕಸನಗೊಳಿಸುತ್ತವೆ. ಆ ಸಮಯದಲ್ಲಿ ಅದು ಕಹಿಯಾಗಿದ್ದರೂ ನಂತರ ಅದೇ ನಮ್ಮ ಶಕ್ತಿಯಾಗುತ್ತದೆ. ಜೀವನದ ಪ್ರತಿಯೊಂದು ಘಟನೆ, ಅದು ಸುಖಕರವಾಗಲಿ ಅಥವಾ ದುಃಖಕರವಾಗಲಿ, ಯಾವುದೋ ಒಂದು ಉದ್ದೇಶದೊಂದಿಗೆ ಬರುತ್ತದೆ. ಆ ಉದ್ದೇಶವನ್ನು ಅರ್ಥಮಾಡಿಕೊಳ್ಳಲು ನಾವು ತಾಳ್ಮೆ ಮತ್ತು ವಿಶ್ವಾಸವನ್ನು ಕಾಪಾಡಿಕೊಳ್ಳಬೇಕು. ಶ್ರೀಮದ್ ಭಗವದ್ಗೀತೆಯ 4ನೇ ಅಮೂಲ್ಯವಚನವೆಂದರೆ, ನಿಮ್ಮೊಂದಿಗೆ ಅಧರ್ಮ, ಪಾಪ ಅಥವಾ ತಪ್ಪು ಮಾಡುವವರಿಗೆ ಶಿಕ್ಷೆ ಖಂಡಿತ ನೀಡಬೇಕು. ಯಾರದ್ದೇ ಅತ್ಯಾಚಾರವನ್ನು ನೀವು ಎಂದಿಗೂ ಸಹಿಸಬಾರದು. ನೀವು ಅದನ್ನು ಸಹಿಸುವುದಾದರೆ ಅವರು ನಿಮ್ಮೊಂದಿಗೆ ಇನ್ನಷ್ಟು ತಪ್ಪುಗಳನ್ನು ಮಾಡುತ್ತಲೇ ಇರುತ್ತಾರೆ ಮತ್ತು ನೀವು ಅದನ್ನು ಸಹಿಸುವಾಗ ಅವರ ಪಾಪದಲ್ಲಿ ನೀವೂ ಸಹ ಪಾಲುದಾರರಾಗುತ್ತೀರಿ. ಮಹಾಭಾರತ ಯುದ್ಧ ಪ್ರಾರಂಭವಾಗುವ ಮೊದಲು ಅರ್ಜುನನು ಶ್ರೀಕೃಷ್ಣನನ್ನು ಹೇಳಿದನು, ನಾನು ಯಾರ ಜೊತೆ ಯುದ್ಧ ಮಾಡಲಿದ್ದೇನೋ ಅವರು ನನ್ನ ಸಹೋದರರು, ನನ್ನ ಗುರುಗಳು, ನನ್ನ ಆತ್ಮೀಯರು. ನಾನು ಇವರ ಮುಂದೆ ಹೇಗೆ ಶಸ್ತ್ರಾಸ್ತ್ರಗಳನ್ನು ಎತ್ತಬೇಕು, ಇವರನ್ನು ಹೇಗೆ ಕೊಲ್ಲಬೇಕು? ಆಗ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದನು, ನೀನು ಯಾರನ್ನು ನಿನ್ನವರು ಎಂದು ಭಾವಿಸುತ್ತೀಯೋ ಅವರು ಅಧರ್ಮದ ಮಾರ್ಗದಲ್ಲಿ ನಿಂತಿದ್ದಾರೆ, ಅವರು ಪಾಪದ ಪಕ್ಷದಲ್ಲಿದ್ದಾರೆ. ನೀನು ಅವರನ್ನು ತಡೆಯದಿದ್ದರೆ, ನೀನು ಅವರೊಂದಿಗೆ ಯುದ್ಧ ಮಾಡದಿದ್ದರೆ ಸಮಾಜದಲ್ಲಿ ಇನ್ನಷ್ಟು ಪಾಪ ಹೆಚ್ಚಾಗುತ್ತದೆ. ಯಾರು ಪಾಪಿಗಳನ್ನು ತಡೆಯುವುದಿಲ್ಲವೋ ಅವರು ಪಾಪಕ್ಕೆ ಅವಕಾಶ ನೀಡಿದವರೇ ಆಗುತ್ತಾರೆ. ಹಾಗೆಯೇ ನಿಮ್ಮ ಜೀವನದಲ್ಲಿಯೂ ಯಾರಾದರೂ ನಿಮ್ಮೊಂದಿಗೆ ತಪ್ಪು ಮಾಡಿದಾಗ, ನಿಮಗೆ ನೋವು ಅಥವಾ ದುಃಖ ನೀಡಿದಾಗ ನೀವು ಸುಮ್ಮನಿದ್ದರೆ ಅದಿತ್ರನವರ ಧೈರ್ಯ ಇನ್ನಷ್ಟು ಹೆಚ್ಚಾಗುತ್ತದೆ. ಅವರು ನಿಮ್ಮನ್ನು ದುರ್ಬಲರೆಂದು ಭಾವಿಸಲು ಪ್ರಾರಂಭಿಸುತ್ತಾರೆ ಮತ್ತು ನಿಮ್ಮೊಂದಿಗೆ ತಪ್ಪು ಮಾಡುವುದು ತಮ್ಮ ಹಕ್ಕು ಎಂದು ಭಾವಿಸಲು ಪ್ರಾರಂಭಿಸುತ್ತಾರೆ. ಆದರೆ ನೀವು ಅವರ ತಪ್ಪು ವರ್ತನೆಯನ್ನು ತಡೆದಾಗ, ಅವರ ಅಧರ್ಮವನ್ನು ವಿರೋಧಿಸಿದಾಗ ಅವರು ತಮ್ಮ ಮಿತಿಗಳಲ್ಲಿ ಇರಲು ಕಲಿಯುತ್ತಾರೆ.
ಇದು ಕಲಿಯುಗ. ಈ ಕಾಲದಲ್ಲಿ ನೀವು ಸಂತೋಷವಾಗಿ ಬದುಕಬೇಕಾದರೆ ನೀವು ನಿಮ್ಮನ್ನು ನೀವೇ ರಕ್ಷಿಸಿಕೊಳ್ಳಬೇಕು. ಯಾರಾದರೂ ನಿಮ್ಮೊಂದಿಗೆ ತಪ್ಪು ಮಾಡಿದರೆ ಅದನ್ನು ಎಂದಿಗೂ ಸಹಿಸಬಾರದು. ಬದಲಾಗಿ ಅದನ್ನು ಎದುರಿಸಬೇಕು. ಈಗ ಶ್ರೀಮದ್ ಭಗವದ್ಗೀತೆಯ 5ನೇ ಅಮೂಲ್ಯ ವಚನ. ಮನುಷ್ಯನ ಜೀವನದಲ್ಲಿ 3 ಮುಖ್ಯ ಅವಸ್ಥೆಗಳಿವೆ: ಬಾಲ್ಯ, ಯೌವನ ಮತ್ತು ಮುಪ್ಪು. ಈ ಅವಸ್ಥೆಗಳ ನಂತರ ಶರೀರವು ಕೊನೆಗೊಳ್ಳುತ್ತದೆ, ಆದರೆ ಆತ್ಮವು ಅಮರವಾಗಿರುತ್ತದೆ. ಅದು ಪುನರ್ಜನ್ಮವನ್ನು ಪಡೆಯುತ್ತದೆ. ಮನುಷ್ಯನು ತನ್ನ ಮನಸ್ಸಿನ ಇಚ್ಛೆಗಳು ಮತ್ತು ವಾಸನೆಗಳಿಂದ ಪೂರ್ಣವಾಗಿ ಮುಕ್ತನಾಗದವರೆಗೆ ಆತ್ಮಕ್ಕೆ ಮೋಕ್ಷ ಸಿಗುವುದಿಲ್ಲ. ಅದು ಪುನರ್ಜನ್ಮವನ್ನು ಪಡೆಯುತ್ತಲೇ ಇರುತ್ತದೆ. ಜೀವನದಲ್ಲಿ ಇಚ್ಛೆಗಳು ಮತ್ತು ವಾಸನೆಗಳು ಎಷ್ಟೆಷ್ಟಕ್ಕೆ ಹೆಚ್ಚಾಗುತ್ತವೆಯೋ ಅಷ್ಟೇ ಸಂತೋಷ ಕಡಿಮೆಯಾಗುತ್ತದೆ. ನೀವು ಜೀವನದಲ್ಲಿ ಸಂತೋಷವಾಗಿಲ್ಲವೆಂದರೆ ಅದರ ಮೂಲ ಕಾರಣ ನಿಮ್ಮ ಮನಸ್ಸಿನಲ್ಲಿ ತುಂಬಿರುವ ಇಚ್ಛೆಗಳು ಮತ್ತು ವಾಸನೆಗಳು. ಮನುಷ್ಯನು ತನ್ನ ಇಚ್ಛೆಗಳನ್ನು ನಿಯಂತ್ರಿಸಲು ಕಲಿತಾಗ ಮಾತ್ರ ನಿಜವಾದ ಸಂತೋಷವನ್ನು ಪಡೆಯಲು ಸಾಧ್ಯ. ಇದನ್ನು ಸರಳ ಉದಾಹರಣೆಯೊಂದಿಗೆ ಅರ್ಥಮಾಡಿಕೊಳ್ಳೋಣ. ನಿಮ್ಮ ಜೀವನದಲ್ಲಿ 100 ಘಟಕಗಳಷ್ಟು ಸಂತೋಷವಿದೆ ಎಂದು ಭಾವಿಸಿ, ಮತ್ತು ನಿಮ್ಮ ಇಚ್ಛೆಗಳು 10 ಇದ್ದರೆ ನಿಮ್ಮ ಸಂತೋಷ 90ಕ್ಕೆ ಉಳಿಯುತ್ತದೆ. ನಿಮ್ಮ ಇಚ್ಛೆಗಳು 50 ಆಗಿದ್ದರೆ ನಿಮ್ಮ ಸಂತೋಷ ಅರ್ಧಕ್ಕೆ ಇಳಿಯುತ್ತದೆ. ನಿಮ್ಮ ಇಚ್ಛೆಗಳು 100 ಆಗಿದ್ದರೆ ನಿಮ್ಮ ಸಂತೋಷ ಶೂನ್ಯವಾಗುತ್ತದೆ. ಮತ್ತು ಇಚ್ಛೆಗಳು 100ಕ್ಕಿಂತ ಹೆಚ್ಚಾದಾಗ ಸಂತೋಷ ನಕಾರಾತ್ಮಕವಾಗುತ್ತದೆ. ಅಂದರೆ ಸಂತೋಷವೇ ದುಃಖವಾಗಿ ಬದಲಾಗುತ್ತದೆ. ಈ ಶಿಕ್ಷಣದ ಸಾರಾಂಶವೇನೆಂದರೆ, ನೀವು ನಿಮ್ಮ ಇಚ್ಛೆಗಳನ್ನು ಎಷ್ಟೆಷ್ಟಕ್ಕೆ ಕಡಿಮೆ ಮಾಡುತ್ತೀರೋ ಅಷ್ಟೇ ನಿಮ್ಮ ಸಂತೋಷ ಹೆಚ್ಚಾಗುತ್ತದೆ. ಮತ್ತು ನೀವು ನಿಮ್ಮ ಇಚ್ಛೆಗಳನ್ನು ಹೆಚ್ಚಿಸುತ್ತಲೇ ಹೋದರೆ ದುಃಖವು ತನ್ನಿಂದ ತಾನೇ ನಿಮ್ಮ ಜೀವನವನ್ನು ಪ್ರವೇಶಿಸುತ್ತದೆ. ಆದ್ದರಿಂದ ಸಂತೋಷವಾಗಿರಲು ಇಚ್ಛೆಗಳನ್ನು ಕಡಿಮೆ ಮಾಡಲು ಕಲಿಯಿರಿ. ನಿಮ್ಮ ಮನಸ್ಸನ್ನು ನಿಯಂತ್ರಿಸಿ ನಿಜವಾದ ಸಂತೋಷವನ್ನು ಪಡೆಯಿರಿ. ಶ್ರೀಮದ್ ಭಗವದ್ಗೀತೆಯ 6ನೇ ಅಮೂಲ್ಯ ವಚನವೆಂದರೆ, ಜೀವನದಲ್ಲಿ ಮೋಸವನ್ನು ಬಹಳ ಬಾರಿ ನಮ್ಮವರೇ ಮಾಡುತ್ತಾರೆ, ಏಕೆಂದರೆ ಅವರಿಗೆ ನಿಮ್ಮ ದೌರ್ಬಲ್ಯಗಳು ಗೊತ್ತಿರುತ್ತವೆ. ಹೊರಗಿನವರಿಗೆ ನಿಮ್ಮ ಬಗ್ಗೆ ಅಷ್ಟು ಮಾಹಿತಿ ಇರುವುದಿಲ್ಲ. ನಿಮಗೆ ಎಲ್ಲಿ ನೋವುಂಟು ಮಾಡಬೇಕು, ಹೇಗೆ ನಿಮ್ಮನ್ನು ಕೆಳಗೆ ತೋರಿಸಬೇಕು, ಎಲ್ಲಿ ನಿಮ್ಮ ಮನಸ್ಸನ್ನು ಮುರಿಯಬೇಕು, ಇವೆಲ್ಲವೂ ನಿಮ್ಮ ಆಪ್ತರಿಗೆ ಚೆನ್ನಾಗಿ ಗೊತ್ತಿರುತ್ತದೆ. ಇದು ಕಲಿಯುಗ. ಈ ಯುಗದಲ್ಲಿ ಹೊರಗಿನವರಿಗಿಂತ ನಮ್ಮ ಸ್ವಂತ ಜನರಿಂದಲೇ ಹೆಚ್ಚು ಜಾಗರೂಕರಾಗಿರಬೇಕು. ಮಹಾಭಾರತ ಯುದ್ಧವು 2 ಬೇರೆ ಬೇರೆ ರಾಜ್ಯಗಳ ನಡುವೆ ನಡೆದಿಲ್ಲ. ಅದು ಒಂದೇ ಕುಟುಂಬದ ಸಹೋದರರ ನಡುವೆ ನಡೆಯಿತು. ದುರ್ಯೋಧನನು ಭೀಮನನ್ನು ವಿಷ ನೀಡಿ ಕೊಲ್ಲಲು ಪ್ರಯತ್ನಿಸಿದನು. ಪಾಂಡವರನ್ನು ಜೀವಂತವಾಗಿ ಸುಡಲು ಯತ್ನಿಸಿದನು. ಅವನು ಪರಕೀಯನಾಗಿರಲಿಲ್ಲ, ಅವನು ಅವರ ಸಹೋದರನೇ ಆಗಿದ್ದನು. ಎಲ್ಲಾ ಜಗಳಗಳು ಮನೆಯ ಹೊರಗೆ ನಡೆಯುವುದಿಲ್ಲ, ಬಹುತೇಕ ಜಗಳಗಳು ಮನೆಯ ಒಳಗೆ ನಡೆಯುತ್ತವೆ. ಆದ್ದರಿಂದ ನಿಮಗೆ ನೋವುಂಟು ಮಾಡುವವರು, ನಿಮಗೆ ಮೋಸ ಮಾಡುವವರು ಬಹುಸಾರ ನಿಮ್ಮ ಆಪ್ತರೇ ಆಗಿರುತ್ತಾರೆ. ಶ್ರೀಮದ್ ಭಗವದ್ಗೀತೆಯ 7ನೇ ಅಮೂಲ್ಯ ವಚನವೆಂದರೆ, ಸತ್ಯ ಮತ್ತು ದೇವರ ಶಕ್ತಿಯೊಂದಿಗೆ ನಿಂತಿರುವ ವ್ಯಕ್ತಿಯನ್ನು ಲೋಕದ ಯಾವ ಶಕ್ತಿಯೂ ಸೋಲಿಸಲು ಸಾಧ್ಯವಿಲ್ಲ. ಇಡೀ ಜಗತ್ತೇ ಅವನ ವಿರುದ್ಧ ನಿಂತರೂ ವಿಜಯವು ಅಂತಿಮವಾಗಿ ಅವನದೇ ಆಗುತ್ತದೆ. ಮಹಾಭಾರತದಲ್ಲಿ ಕರ್ಣನಂತಹ ಮಹಾಬಲಿಗಳು ಒಂದು ಪಕ್ಷದಲ್ಲಿ ನಿಂತಿದ್ದರು. ಅವರಿಗೆ ತಮ್ಮ ಶಕ್ತಿಯ ಮೇಲೆ ಭಾರೀ ವಿಶ್ವಾಸವಿತ್ತು. ಆದರೆ ಸಂಜಯನು ಹೇಳಿದನು, ದೇವರು ಅಂದರೆ ಶ್ರೀಕೃಷ್ಣನು ಯಾರ ಜೊತೆಗೆ ನಿಂತಿದ್ದಾನೋ ಅಲ್ಲಿ ಶಕ್ತಿ ಅರ್ಥವಿಲ್ಲ, ಸತ್ಯ ಮತ್ತು ಧರ್ಮದ ಜಯ ಖಚಿತ. ಯಾರ ಬಳಿ ಎಷ್ಟೇ ಶಕ್ತಿ ಇರಲಿ, ದೇವರು ಮತ್ತು ಸತ್ಯ ಯಾರ ಜೊತೆಗಿದ್ದರೂ ಅವರನ್ನು ಸೋಲಿಸುವುದು ಅಸಾಧ್ಯ. ಇದನ್ನು ಒಂದು ಕಥೆಯ ಮೂಲಕ ಅರ್ಥಮಾಡಿಕೊಳ್ಳೋಣ. ಒಮ್ಮೆ ಒಬ್ಬ ರಾಜನಿದ್ದ. ಅವನ ಗೂಢಚಾರರು ಮಾಹಿತಿ ನೀಡಿದರೂ ಪಕ್ಕದ ರಾಜ್ಯ 3 ದಿನಗಳಲ್ಲಿ ದೊಡ್ಡ ಸೇನೆಯೊಂದಿಗೆ ದಾಳಿ ಮಾಡಲಿದೆ ಎಂದು. ರಾಜನು ಬಹಳ ಕಂಗಾಲಾದನು. ಸಭೆ ಕರೆದನು. ನಾವು ಸಾಯುವುದು ಖಚಿತ, ಯಾರಿಗಾದರೂ ಉಪಾಯ ಗೊತ್ತಿದ್ದರೆ ಹೇಳಿ ಎಂದನು. ಆಗ ಒಬ್ಬ ಚತುರ ಮಂತ್ರಿ ಹೇಳಿದನು, ನಮಗೆ ಒಂದೇ ದಾರಿಯಿದೆ, ಈಗಲೇ ಪಕ್ಕದ ರಾಜ್ಯದ ಮೇಲೆ ದಾಳಿ ಮಾಡಬೇಕು. ರಾಜನು ಆಶ್ಚರ್ಯಗೊಂಡನು. ನಮ್ಮ ಸೇನೆ ಚಿಕ್ಕದು, ನಾವು ಹೇಗೆ ಗೆಲ್ಲುತ್ತೇವೆ ಎಂದು ಕೇಳಿದನು. ಮಂತ್ರಿಯು ಉತ್ತರಿಸಿದನು, ಅವರಿನ್ನೂ ಯುದ್ಧಕ್ಕೆ ಸಿದ್ಧರಾಗಿಲ್ಲ. ಈಗ ದಾಳಿ ಮಾಡಿದರೆ ನಮಗೆ ಕನಿಷ್ಠ ಸ್ವಲ್ಪ ಅವಕಾಶ ಸಿಗುತ್ತದೆ. ಹೇಗೋ 3 ದಿನಗಳಲ್ಲಿ ಸಾಯುವುದೇ ಆಗಿದ್ದರೆ
ಏನೂ ಮಾಡದೆ ಸಾಯುವುದಕ್ಕಿಂತ ಹೋರಾಡಿ ಸಾಯುವುದು ಉತ್ತಮ. ರಾಜನು ಒಪ್ಪಿದನು. ಸೇನೆಯನ್ನು ತಕ್ಷಣ ಸಿದ್ಧಪಡಿಸಿದನು. ಪಕ್ಕದ ರಾಜ್ಯಕ್ಕೆ ಹೋಗುವಾಗ ಒಂದು ಸೇತುವೆ ಇತ್ತು. ಸೇನೆಯನ್ನು ಸೇತುವೆ ದಾಟಿಸಿದ ನಂತರ ರಾಜನು ಆ ಸೇತುವೆಯನ್ನು ಸುಟ್ಟು ಹಾಕಲು ಆದೇಶಿಸಿದನು. ನಂತರ ಸೇನೆಗೆ ಹೇಳಿದನು, ಈಗ ನಮಗೆ ಬೇರೆ ದಾರಿಯಿಲ್ಲ. ಗೆಲ್ಲಬೇಕು ಅಥವಾ ಇಲ್ಲೇ ಸಾಯಬೇಕು. ಈ ಮನಸ್ಥಿತಿಯೊಂದಿಗೆ ಹೋರಾಡಿದ ಸೇನೆ ಬಹಳ ದೊಡ್ಡ ಸೇನೆಯನ್ನು ಸೋಲಿಸಿತು. ಈ ಕಥೆಯಿಂದ ನಾವು ಕಲಿಯುವ ಪಾಠ, ನಮಗೆ ಒಂದೇ ದಾರಿ ಇದೆ ಎಂದು ಮನಸ್ಸು ಒಪ್ಪಿಕೊಂಡಾಗ ನಮ್ಮ ಶಕ್ತಿ 100 ಪಟ್ಟು ಹೆಚ್ಚಾಗುತ್ತದೆ. ಆತ್ಮಕ್ಕೆ ಯಾವುದೂ ಅಸಾಧ್ಯವಲ್ಲ. ಪೂರ್ಣ ಬದ್ಧತೆಯೊಂದಿಗೆ ಕಾರ್ಯ ಮಾಡಿದರೆ ಯಶಸ್ಸು ಖಂಡಿತ ಸಿಗುತ್ತದೆ. ಶ್ರೀಮದ್ ಭಗವದ್ಗೀತೆಯ 8ನೇ ಅಮೂಲ್ಯ ವಚನವೆಂದರೆ, ಪ್ರತಿಯೊಬ್ಬ ಮನುಷ್ಯನೂ 3 ಗುಣಗಳಿಂದ ನಿರ್ಮಿತನಾಗಿದ್ದಾನೆ: ಸತ್ವಗುಣ, ರಜೋಗುಣ ಮತ್ತು ತಮೋಗುಣ. ಆದ್ದರಿಂದ ಕೇವಲ ಒಳ್ಳೆಯತನವಿರುವವನು ಅಥವಾ ಕೇವಲ ಕೆಟ್ಟತನವಿರುವವನು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಎಲ್ಲರಲ್ಲೂ ಒಳ್ಳೆಯತನವೂ ಇದೆ, ಕೆಟ್ಟತನವೂ ಇದೆ. ನೀವು ಬಯಸಿದರೆ ಅತ್ಯುತ್ತಮ ವ್ಯಕ್ತಿಯಲ್ಲೂ ಕೆಟ್ಟತನವನ್ನು ಕಾಣಬಹುದು, ಮತ್ತು ನೀವು ಬಯಸಿದರೆ ಅತ್ಯಂತ ಕೆಟ್ಟ ವ್ಯಕ್ತಿಯಲ್ಲೂ ಒಳ್ಳೆಯತನವನ್ನು ಕಾಣಬಹುದು. ನಿಮ್ಮಲ್ಲಿ ಕೆಲವು ನ್ಯೂನತೆಗಳಿವೆ ಎಂದು, ಅದರಿಂದಾಗಿ ನೀವು ಮುಂದೆ ಬರಲು ಸಾಧ್ಯವಿಲ್ಲ ಎಂದು ನೀವು ಭಾವಿಸುತ್ತಿದ್ದರೆ ಅದು ನಿಮ್ಮ ದೊಡ್ಡ ತಪ್ಪು ತಿಳುವಳಿಕೆ. ಜನರ ಮಾತುಗಳಿಗೆ ಅತಿಯಾಗಿ ಗಮನ ಕೊಡಬೇಡಿ, ಏಕೆಂದರೆ ಬಹುತೇಕ ಜನರು ಇತರರ ನ್ಯೂನತೆಗಳನ್ನೇ ನೋಡುತ್ತಾರೆ, ತಮ್ಮ ಒಳ್ಳೆಯತನವನ್ನೇ ನೋಡುತ್ತಾರೆ. ಯಾರಾದರೂ ನಿಮ್ಮನ್ನು ಟೀಕಿಸಿದರೆ ಅದರ ಬಗ್ಗೆ ಹೆಚ್ಚು ಚಿಂತೆ ಮಾಡಬೇಡಿ. ನಿಮ್ಮ ನಿಯಂತ್ರಣದಲ್ಲಿರುವ, ನೀವು ಸುಧಾರಿಸಬಹುದಾದ ವಿಷಯಗಳ ಮೇಲೆ ಕೆಲಸ ಮಾಡಿ. ನಿಮ್ಮನ್ನು ಉತ್ತಮ ವ್ಯಕ್ತಿಯಾಗಿ ಮಾಡಿಕೊಳ್ಳಿ. ಆದರೆ ನಿಮ್ಮ ನಿಯಂತ್ರಣದಲ್ಲಿಲ್ಲದ ವಿಷಯಗಳ ಬಗ್ಗೆ ಚಿಂತಿಸುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಈ ಶಿಕ್ಷಣವು ನಮಗೆ ಆತ್ಮವಿಕಾಸದ ದಾರಿಯನ್ನು ತೋರಿಸುತ್ತದೆ. ನಿಮ್ಮ ಗುಣಗಳನ್ನು ಬೆಳೆಸಿಕೊಳ್ಳಿ, ಆದರೆ ಬದಲಾಯಿಸಲು ಸಾಧ್ಯವಿಲ್ಲದ ವಿಷಯಗಳ ಬಗ್ಗೆ ಚಿಂತಿಸಬೇಡಿ. ನಿಮ್ಮ ದೌರ್ಬಲ್ಯಗಳನ್ನು ಒಪ್ಪಿಕೊಂಡಾಗಲೇ ನೀವು ನಿಜವಾದ ಅರ್ಥದಲ್ಲಿ ಬಲಶಾಲಿ ಮತ್ತು ಸಶಕ್ತ ವ್ಯಕ್ತಿಯಾಗುತ್ತೀರಿ. ಮಿತ್ರರೇ, ಇಂದಿನ ಈ ವಿಡಿಯೋ ನಿಮಗೆ ಜೀವನದ ದಿಕ್ಕನ್ನು ತೋರಿಸಿದೆ ಎಂದು ಭಾವಿಸುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಹಂಚಿಕೊಳ್ಳಿ. ನೀವು ನಮ್ಮ ಚಾನೆಲ್ಗೆ ಹೊಸವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀ ರಾಧೇಕೃಷ್ಣ ಎಂದು ಬರೆದು ಪರಮಾತ್ಮನಿಗೆ ನಿಮ್ಮ ಕೃತಜ್ಞತೆಯನ್ನು ಅರ್ಪಿಸಿ. ಜೈ ಶ್ರೀ ರಾಧೇಕೃಷ್ಣ. ಧನ್ಯವಾದಗಳು.